ಯಾವ ತರದ ಸಿನಿಮಾದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀರಾ ಗಣೇಶ್ ಗಣೇಶ್ ಅವ್ರನ್ನ? ಅವ್ರನ್ನ ಐ ಲೈಕ್ ಹಿಮ್ ಇನ್ ರೋಮಿಯೋ ಥರ ಕ್ಯಾರೆಕ್ಟರ್ ಓಕೆ ಓಕೆ. ನಂಗೆ ತುಂಬ ಇಷ್ಟ. ಲೈಕ್ ಈ ರೇಗಿಸ್ಕೊಂಡು ಹುಡುಗಿರ್ನ ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಬಬ್ಲಿ ಆಗಿರ್ಬೇಕು. ಬಬ್ಲಿ ಬಬ್ಲಿ ಅದೊಂದು. ಆ ಶೈಲು ಮೈ ಫೇವ್ರೆಟ್. ಅದು ಒಂದು ಒಳ್ಳೆ ನೋ ಅದರಲ್ಲಿ ಆ ಒಂದು ಮಾಸ್ ಕ್ಯಾರೆಕ್ಟರ್, ಆ ಲುಂಗಿ ಉಟ್ಕೊಂಡು ಮಾಡ್ತಾರಲ್ಲ ರೋಡಲ್ಲಿ ಕುತ್ಕೊಂಡು ಅಳೋ ಸೀನು ಇದೆ. ಅದರಲ್ಲೂ ಒಂಥರ ಒಂದು ಮಾಸ್ ಇದಿದೆ ಅವರದ್ದು. ನಂಗೆ ಅದು ಭಾರಿ ಇಷ್ಟ ಕ್ಯಾರೆಕ್ಟರ್. ದ್ಯಾಟ್ಸ್ ರಿಯಲ್ ಗಣೇಶ್. ನೀವು ಬರೀ ರೊಮ್ಯಾಂಟಿಕ್ಕು ಈ ಥರ ಆ ಒಂದು ಇನ್ನೊಂದು ರೂಪ ಗೊತ್ತಿಲ್ಲ ನಿಮಗೆ ಗಣೇಶ್ದು. ಹಾಗಾದ್ರೆ ಓಕೆ ಓಕೆ, ಹೇಳಿ 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 ಮೇಡಮ್, ಅದು ಇನ್ನೊಂದು ರೂಪ. ಬ್ರಿಂಗ್ ದಟ್ ಬ್ಯಾಕ್ ಅಲ್ವಾ. ಹಿ ಕ್ಯಾನ್ ರಿಯಲಿ ಡೂ ದಟ್ ವೆಲ್. ಗಣೇಶ್ ಅವ್ರನ್ನ ಯಾರಾದರೂ ಅಂಥ ಸ್ಕ್ರಿಪ್ಟ್ ತಗೊಂಡು ಬಂದರೆ ಶೈಲು ಥರ ಒಂಥರ ಮಾಸ್ ಹಿ ಈಸ್ ವೆರಿ ಗುಡ್ ಎಟ್ ಇಟ್ ಅಂತ ನಾನು ಯಾವಾಗಲೂ ಹೇಳೋದು. ಅದಕ್ಕೋಸ್ಕರ ಪ್ರೊಡ್ಯೂಸರೇ ನೀವೇ ಇದ್ದೀರಾ, ಆ ಕಥೆ ಬಂದರೆ ಕನ್ಫರ್ಮ್ ಆಗಿ ಲಾಕ್ ಮಾಡ್ತೀರಾ ಹಾಗಾದ್ರೆ? 100% ನಂಗೆ ಒಂದು ಅಂಥ ಸಬ್ಜೆಕ್ಟ್ ಸಿಕ್ಕಿದ್ರೆ ನಾನೇ ಮೊನ್ನೆ ಇನ್ಫ್ಯಾಕ್ಟ್ ಗಣೇಶಗೆ ಹೇಳ್ತಾ ಇದ್ದೆ ನಾನು, ಐ ಥಿಂಕ್ ಐ ಶುಡ್ ಬಿ ದ ಫಸ್ಟ್ ಒನ್ ಟು ಶೋ ಯು ಇನ್ ದ್ಯಾಟ್ ಕೈಂಡ್ ಆಫ್ ಅ ಸಿನಿಮಾ ಅಂತ ಹೇಳ್ಬಿಟ್ಟು. ಐ ವಾಂಟ್ ಟು ಡೂ ಅ ಫಿಲ್ಮ್ ಅಂತ. ಇರಲಿ ಇದೆಲ್ಲ ಕಮಿಟ್ಮೆಂಟ್ಸ್, ಎಷ್ಟೊಂದು ಸಿನಿಮಾಗಳು ಒಪ್ಕೊಂಡಿದ್ದೆಲ್ಲ ಮುಗಿಸ್ಕೊಟ್ಬಿಡ್ತೀನಿ. ಆಮೇಲೆ ಹೋಮ್ ಪ್ರೊಡಕ್ಷನ್ ಅಂದರೆ ಮತ್ತೆ ನಮ್ಗೆ ಒಂದು ವರ್ಷ ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ನಾವು ತೊಂದರೆ ಕೊಡಬಾರ್ದು. ಅವರೆಲ್ಲ ಪಾಪ ಏನೋ ಅಡ್ವಾನ್ಸ್ ಕೊಟ್ಟು ಹೋದು, ಅವ್ರದ್ದೆಲ್ಲ ಸಿನಿಮಾ ಕಮಿಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಟ್ಮೇಲೆ. ಯಾವ ತರದ ಸಿನಿಮಾದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀರಾ ಗಣೇಶ್ ಗಣೇಶ್ ಅವ್ರನ್ನ? ಅವ್ರನ್ನ ಐ ಲೈಕ್ ಹಿಮ್ ಇನ್ ರೋಮಿಯೋ ಥರ ಕ್ಯಾರೆಕ್ಟರ್ ಓಕೆ ಓಕೆ. ನಂಗೆ ತುಂಬ ಇಷ್ಟ. ಲೈಕ್ ಈ ರೇಗಿಸ್ಕೊಂಡು ಹುಡುಗಿರ್ನ ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಬಬ್ಲಿ ಆಗಿರ್ಬೇಕು. ಬಬ್ಲಿ ಬಬ್ಲಿ ಅದೊಂದು. ಆ ಶೈಲು ಮೈ ಫೇವ್ರೆಟ್. ಅದು ಒಂದು ಒಳ್ಳೆ ನೋ ಅದರಲ್ಲಿ ಆ ಒಂದು ಮಾಸ್ ಕ್ಯಾರೆಕ್ಟರ್, ಆ ಲುಂಗಿ ಉಟ್ಕೊಂಡು ಮಾಡ್ತಾರಲ್ಲ ರೋಡಲ್ಲಿ ಕುತ್ಕೊಂಡು ಅಳೋ ಸೀನು ಇದೆ. ಅದರಲ್ಲೂ ಒಂಥರ ಒಂದು ಮಾಸ್ ಇದಿದೆ ಅವರದ್ದು. ನಂಗೆ ಅದು ಭಾರಿ ಇಷ್ಟ ಕ್ಯಾರೆಕ್ಟರ್. ದ್ಯಾಟ್ಸ್ ರಿಯಲ್ ಗಣೇಶ್. ನೀವು ಬರೀ ರೊಮ್ಯಾಂಟಿಕ್ಕು ಈ ಥರ ಆ ಒಂದು ಇನ್ನೊಂದು ರೂಪ ಗೊತ್ತಿಲ್ಲ ನಿಮಗೆ ಗಣೇಶ್ದು. ಹಾಗಾದ್ರೆ ಓಕೆ ಓಕೆ, ಹೇಳಿ 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 ಮೇಡಮ್, ಅದು ಇನ್ನೊಂದು ರೂಪ. ಬ್ರಿಂಗ್ ದಟ್ ಬ್ಯಾಕ್ ಅಲ್ವಾ. ಹಿ ಕ್ಯಾನ್ ರಿಯಲಿ ಡೂ ದಟ್ ವೆಲ್. ಗಣೇಶ್ ಅವ್ರನ್ನ ಯಾರಾದರೂ ಅಂಥ ಸ್ಕ್ರಿಪ್ಟ್ ತಗೊಂಡು ಬಂದರೆ ಶೈಲು ಥರ ಒಂಥರ ಮಾಸ್ ಹಿ ಈಸ್ ವೆರಿ ಗುಡ್ ಎಟ್ ಇಟ್ ಅಂತ ನಾನು ಯಾವಾಗಲೂ ಹೇಳೋದು. ಅದಕ್ಕೋಸ್ಕರ ಪ್ರೊಡ್ಯೂಸರೇ ನೀವೇ ಇದ್ದೀರಾ, ಆ ಕಥೆ ಬಂದರೆ ಕನ್ಫರ್ಮ್ ಆಗಿ ಲಾಕ್ ಮಾಡ್ತೀರಾ ಹಾಗಾದ್ರೆ? 100% ನಂಗೆ ಒಂದು ಅಂಥ ಸಬ್ಜೆಕ್ಟ್ ಸಿಕ್ಕಿದ್ರೆ ನಾನೇ ಮೊನ್ನೆ ಇನ್ಫ್ಯಾಕ್ಟ್ ಗಣೇಶಗೆ ಹೇಳ್ತಾ ಇದ್ದೆ ನಾನು, ಐ ಥಿಂಕ್ ಐ ಶುಡ್ ಬಿ ದ ಫಸ್ಟ್ ಒನ್ ಟು ಶೋ ಯು ಇನ್ ದ್ಯಾಟ್ ಕೈಂಡ್ ಆಫ್ ಅ ಸಿನಿಮಾ ಅಂತ ಹೇಳ್ಬಿಟ್ಟು. ಐ ವಾಂಟ್ ಟು ಡೂ ಅ ಫಿಲ್ಮ್ ಅಂತ. ಇರಲಿ ಇದೆಲ್ಲ ಕಮಿಟ್ಮೆಂಟ್ಸ್, ಎಷ್ಟೊಂದು ಸಿನಿಮಾಗಳು ಒಪ್ಕೊಂಡಿದ್ದೆಲ್ಲ ಮುಗಿಸ್ಕೊಟ್ಬಿಡ್ತೀನಿ. ಆಮೇಲೆ ಹೋಮ್ ಪ್ರೊಡಕ್ಷನ್ ಅಂದರೆ ಮತ್ತೆ ನಮ್ಗೆ ಒಂದು ವರ್ಷ ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ನಾವು ತೊಂದರೆ ಕೊಡಬಾರ್ದು. ಅವರೆಲ್ಲ ಪಾಪ ಏನೋ ಅಡ್ವಾನ್ಸ್ ಕೊಟ್ಟು ಹೋದು, ಅವ್ರದ್ದೆಲ್ಲ ಸಿನಿಮಾ ಕಮಿಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಟ್ಮೇಲೆ